ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಬಂದೇ ಬಿಡ್ತು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಸಂಭ್ರಮ, ಸಡಗರ. ಶಾಪಿಂಗ್ ಮಾಡೋದಾಗಿರ್ಬೋದು, ಅಥವಾ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಸ್ಯಾರಿ ತೊಗೋಬೋದು, ಅಥವಾ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ಮಾಡ್ತಾ ಇರ್ತೀರಿ. ಆದರೆ ಕೆಲವರು ಮನೆಗಳೇ ಶಾಪಿಂಗ್ ಮಾಡೋದಾಗಲಿ, ಹಬ್ಬ ಅಂತೇಳಿ ಆಚರಿಸೋದಾಗಲಿ ಮಾಡೋದಕ್ಕೆ ಕೆಲವೊಂದು ಐಟಮ್ಸ್ ಇರೋದಿಲ್ಲ. ಹಾಗೆ ಮೇನು ಈಗ ಇತ್ತೀಚಿನ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಅಲಂಕಾರಿಕ ವಸ್ತುಗಳನ್ನು, ರೆಡಿ ಅಲಂಕಾರಿಕ ವಸ್ತುಗಳನ್ನು ಜಾಸ್ತಿ ಬಳಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡ ಇಲ್ದರು ಅಥವಾ ಬೆಳ್ಳಿ ಮುಖ ಇಲ್ಲದೆ ಇರೋರು ಕೂಡ ಇರ್ತಾರಲ್ಲ, ಅವರಿಗೆ ಒಂದು ಸಣ್ಣದಾದಂಥ ಒಂದು ಟಿಪ್ಸನ್ನು ನಾನು ಕೊಡೋಣ ಅಂತ ಬಿಟ್ಟು ವಿಡಿಯೋನ ಪ್ರಾರಂಭ ಮಾಡಿದರೆ, ಏನಪ್ಪ ಅಂತ ಹೇಳಿದರೆ ಅದು ತೋರಿಸ್ತೀನಿ, ನೋಡ್ಕೊಂಬನ್ನಿ. ಯಾವ ರೀತಿಯಾಗಿ ನನಗೆ ಬೆಳ್ಳಿ ಮುಖವಾಡ ಇಲ್ಲ, ಯಾವುದೇ ರೀತಿಯಾದಂತಹ ವಸ್ತುಗಳು ನನ್ನ ಹತ್ರ ಇಲ್ಲ, ನಾನು ಯಾವ ರೀತಿಯಾಗಿ ನಾನು ಹಬ್ಬ ಆಚರಿಸಲಿ ಅಂತೇಳಿ ತುಂಬ ಜನ ಹೆಣ್ಮಕ್ಳು ಕೂಡ ಇದ್ದೀರಿ. ಅವರಿಗೆ ಒಂದು ಸಣ್ಣದಾದಂಥ ಒಂದು ಟಿಪ್ಸು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಹೊಸಬ್ರು ಯಾರಿದ್ರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಏನದು ಟಿಪ್ಸು ಅಂತೇಳಿ ನೋಡ್ಕೊಂಬನ್ನಿ.